ಎಲ್ಲರೂ ಶಾಂತತೆಯನ್ನು ಕಾಪಾಡಿ. ಮದುಮಕ್ಕಳ ಪರಿಸ್ಥಿತಿ ಹೆಂಗಾಗ್ಯದಂದ್ರೆ ಮಾತಾಡಿ ಏನಾದ್ರೆ ಕಲ್ಲಿಗಿಲ್ಲಿದ್ದು ಅಂದ್ರೆ ನಿಮ್ಮನ್ನು ನೋಡ್ಕೋತಿದ್ವಿ ಅಂತಾರೆ. ಏನ್ ತ್ರಾಸ ಆಗ್ಯದಂದ್ರೆ ಮದುವೆ ಅಂದ್ರೆ ಇದೇ ಆಗ್ಯದ ಅಂತ ಅನಿಸ್ತದ. ಹೌದಲ್ಲ? ಆಯ್ತು, ಇನ್ನೇನು 4-5 ನಿಮಿಷದೊಳಗೆ ಎಲ್ಲ ಕಾರ್ಯಕ್ರಮ ಮುಗಿದೋಗ್ತದೆ. ದಯವಿಟ್ಟು ಇದಕ್ಕೆ ಅನ್ನೋದು ಮದುವೆ ಅಂತ ನೋಡ್ತಮ್ಮ ಮದುವೆಗೆ ಬಂದಿದ್ದೇನಂತ ನೋಡಿದ್ರೆ ಹಂಗೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ದ್ರೆ ಚಲೋ ಆಗ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ತಂದೆಯರಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಾದಿ ಬ್ರಹ್ಮಚರಣ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಸುಕ್ಷೇತ್ರ ಇಬ್ರಾಹಿಂಪುರದಲ್ಲಿ ಅದ್ಭುತವಾದಂತಹ ಸಾಯಿ ಮಂದಿರವನ್ನ ನಿರ್ಮಾಣ ಮಾಡಿ ಆ ಸಾಯಿ ಭಕ್ತರಾಗಿರುವಂತಹ ಆತ್ಮೀಯರು, ಯುವ ಉತ್ಸಾಹಿಗಳು, ಯುವ ಧರ್ಮದರ್ಶಿಗಳಾಗಿರುವಂತಹ ಮಹಾರಾಜ್ ದಿಗ್ಗಿಯವರಲ್ಲಿ, ಅವರ ಸೋದರ ಸಿದ್ದು ದಿಗ್ಗಿಯವರಲ್ಲಿಯೂ ಅವರ ಇಬ್ಬರು ಕೂಡ್ಕೊಂಡು ನಿರ್ಮಾಣ ಮಾಡಿದಂತಹ ಈ ಸಾಯಿ ಮಂದಿರಕ್ಕೆ ಸುಮ್ಮನೆ ಉದ್ಘಾಟನೆ ಮಾಡಿ ಕಾಟಾಚಾರಕ್ಕಲ್ಲ, ಏನಾದರೂ ಈ ಸಾಯಿ ಮಂದಿರದ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕು ಅನ್ನೋ ಉದ್ದೇಶದಿಂದ ಅದ್ಭುತವಾದಂತ ವಾರ್ಷಿಕೋತ್ಸವವನ್ನು ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಸಾಮೂಹಿಕ ಸರಳ ವಿವಾಹ ಮಹೋತ್ಸವಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸುವಂತ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ಗಣ್ಯಮಾನ್ಯರೆಲ್ಲರಲ್ಲಿಯೂ ಈಗ ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ವಧುವರರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಆಗಮಿಸಿರುವಂತಹ ಸಮಸ್ತ ಶರಣ ಸೈನ್ಯರೆಲ್ಲರಿಗೂ ಶರಣಾರ್ಥಿಗಳು. ಮದುವೆ ಅಂದ್ರೆ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಗಂಡೆ ಗುಂಡೆ ಮಾಡಿ ಗಂಡು ಬಂದು ಹೆಂಡತಿನ ಮಾಡೋದು ಮದುವೆ ಅಂತ ತಿಳ್ಕೊಂಡಿರ್ತೀವಿ. ನಿಜವಾಗ್ಲೂ ಅದು ಮದುವೆ ಅಲ್ಲ. ಮದುವೆ ಅಂದ್ರೆ ಏನು ಅಂತ ಕೇಳಿದ್ರೆ ನೀವಿಬ್ರು ಕೂಡ್ಕೊಂಡು ಎರಡು ಮನೆತನದ ಬಾಂಧವ್ಯವನ್ನ ಪೂರ್ಣಗೊಳಿಸುವ ಮುಖಾಂತರ ನಿಮ್ಮ ಬದುಕನ್ನ ಸ್ವಚ್ಛ ಮಾಡಿಕೊಂಡು ಮುಂದೆ ಬರುವಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ದಾರಿ ದೀಪ ಆಗಬೇಕು. ಹಂಗಾಗ್ಲಿ ಅಂತ ನಿಮಗೆ ಮದುವೆ ಮಾಡ್ತಾರೆ ಹೊರತಾಗಿ ಇದು ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದು ಮದುವೆ ಅಲ್ಲ. ಮನೆ ಮುಂದೆ ಮದುವೆ ಆಗ್ತಾವಿಲ್ಲ ಅಂತಿಲ್ಲ. ಮನೆ ಮುಂದೆ ಮದುವೆ ಒಂದು ಮದುವೆ ಆಗಿತ್ತಂತ ಹೊಸದಾಗಿ ಮದುವೆ ಆಗಿತ್ತು. ಗಂಡ ಕರ್ಲಿಕ್ಕೆ ಹೋಗಿದ್ದ ಹಿಂಗ ಹೆಂಟು ಒಂದು ತಿರುಗಿ ನೀರು ತಗೊಂಡ್ಬಂದು ಗಂಡಗೆ ಹಾಕಿ ಕೊಡ್ಬೇಕು ಕಾಲಿಗೆ ಅಂತ ಹೇಳಿ. ಅವಾಗ ಕೊಡ್ತಿದ್ರು, ಈಗಿಲ್ಲ. ಸುಮ್ಮನೆ ಒಳಗೆ ಹೋಗಿ ಬಿಡ್ತಾರೆ. ಯಾರು ಕೈಕಾಲ ಮುಖ ತಗೊಂಡು ಹೋಗಿ ಬರ್ತಾರೆ ಈಗ ಇಲ್ಲ. ಅದೆಲ್ಲ ಎಷ್ಟು ಆಶ್ಚರ್ಯ ಅಂದ್ರೆ ನೀರು ತಗೊಂಡ್ಬಂದು ಅವ ಗಂಡಂದ ಸುಮ್ಮನೆ ಕೂಡ್ಬೇಕಿಲ್ಲ. ಅವ ನೀರು ತಗೊಂಡು ಕಾಲು ತಗೊಂಡು ಮುಗಿದೋಗಿತ್ತು. ಹಿಂಗಾಕಿ ನಮ್ಮ ಹಾರಿನವ್ರನ್ನ ನಿಮ್ಗೆ ಎಲ್ಲೇ ನೋಡಿದೀವಿ ಅಂತ ಆಕಿ ಅಂತ ಅರುಣ್ ಕೊಟ್ಟರು ನನಗ. ನೋಡ್ರಿ ಹೆಂಗಿರ್ತಂದ್ರೆ ಇವತ್ತೊಂದು ಇಲ್ಲಿ ನಿಮ್ಮ ಮದುವೆಗೆ ಒಂದು ಪ್ರಸಂಗ ನೋಡ್ಬೋದು. ಏನಂತ ಹೇಳಿದ್ರೆ ಇಲ್ಲಿ ಮದುಮಗಳಿಗೆ ಒಬ್ಬಕ್ಕಿಗೆ ಹುಡುಗಿ ಇದು ಕಲ್ಲಂಗಡಿ ತಗೊಂಡ್ಬಂದು ಗ್ಲಾಸ್ನಾಗ ಹಾಕೊಂಡು ಕಲ್ಲಂಗಡಿ ತಗೊಂಡ್ಬಂದು ತಿನ್ನುವಂತ ಕೊಟ್ಲ ಮದುಮಗಳಿಗೆ. ಮದುಮಗಳು ತಂದು ಕೊಟ್ಟಾಳ ಗಬಗಬ ತಿನ್ಬೋದಾಗಿತ್ತು. ಏನಂದ್ಲು, ಇವತ್ತಿಲಿಂದ 2 ಗ್ಲಾಸ್ ತರಬೇಕಾ, ಒಂದೇ ತಂದಿದ್ದಿಲ್ಲ ಅಂತ. ಆ ಹುಡುಗಿ ಎಷ್ಟು ವಿಷಯ ಅಂದ್ರೆ ಇನ್ನು ಮೇಲೆ 2 ಗ್ಲಾಸ್ನಾಗ ತಿನ್ನಬಾರ್ದು, ನೀವಿಬ್ರು ಒಂದೇ ಗ್ಲಾಸ್ನಾಗೆ ತಿನ್ಬೇಕು ಅಂತ. ಒಂದೇ ಗ್ಲಾಸ್ನಾಗ ತಿನ್ಬೇಕಂತ ಇಬ್ರು ತಿಂದು ಹಾಕಬಹುದಾಗಿತ್ತು. ಎಷ್ಟು ಕಾಮನ್ ಸೆನ್ಸ್ ಅವ್ರಲ್ಲಿ, ಎಷ್ಟು ಬುದ್ಧಿವಂತರದಾರಂದ್ರೆ ಇಲ್ಲೆಲ್ಲಾ ಕೂತ್ಕೊಂಡಿದ್ದಾರೆ, ಅವ್ರೆಲ್ಲರನ್ನ ಬಿಟ್ಟು ನಾವಿಬ್ಬರೇ ತಿನ್ನೋದು ಒಳ್ಳೇದಲ್ಲ, ಎಲ್ಲರೂ ಕೂಡ ತಿನ್ಬೇಕು ಅಂತ ಹೇಳಿ ದೊಡ್ಡಕೊಂಡು ತೋರಿಸಿಲ್ಲ. ಇದೇ ಮದುವೆ ಆಗದಂತೆ ಸಾರ್ಥಕ ಬದುಕು ಅಂತ ಕೈ ಅದಾವಿಲ್ಲ ನಿಮ್ಗೆಲ್ಲ. ಹಂಗೆ ನಾವು ಬಂದದ್ದನ್ನು ಹಂಚ್ಕೊಂಡು ತಿನ್ನೋದಕ್ಕೆ ದಾಂಪತ್ಯ ಜೀವನ ಅಂತಾರೆ. ನಾವೇ ಇಬ್ರು ಗಂಡ ಹೆಂಡತಿ ಹೊಸ ತಿಳ್ಕೊಂಡ್ರಲ್ಲ, ಎಲ್ಲರನ್ನ ಮನೆ ಮಂದಿಯನ್ನು ಕರ್ಕೊಂಡು ಊಟ ಮಾಡೋ ಪದ್ಧತಿ ಇರ್ತದಲ್ಲ, ಅದು ನಿಜವಾದ ದಾಂಪತ್ಯ ಜೀವನ. ಅವ ಬಂದ ನೀರು ಕೊಟ್ಟಗಳೇ ಎಲ್ಲೇ ನೋಡಿನ ಎಲ್ಲ ಇಲ್ಲಿ ಹುಡುಗಿದ್ರು ಯಾಕೋ ಜರ ಆ ಲೂಸ್ ಮೈಂಡ್ ಅಂತ ಸುಮ್ಮನೆ ಮನೆ ಹೋದ್ಲು. ಹಿಂಗೆಲ್ಲ ಆಯ್ತು. 2-3 ದಿವಸ ಹೊಸದಾಗಿತ್ತು. ಮಸ್ತ್ ಮುಡಿಸಿದ್ರು, ತಿನ್ಸಿದ್ರು, ಮಸ್ತ್ ಹೊಸದಾಗಿ ಹೋದಾಗ ನೋಡ್ರಿ ನಿಮ್ಮ ಮನೆ ಬರ ಎಷ್ಟು ಚಂದ ಇರ್ತದೆ. 2-3 ದಿವಸ ಏನೋ ರೊಟ್ಟಿನೇ ಹುಡುಗರಲ್ಲಿ ನಿಮ್ಗೆ ಅಂಥದ್ದೆಲ್ಲ ಮಾಡಿ ಉಳಿಸ್ತಿರ್ತ. ಹಂಗ ಉಳಿಸಿ ಇನ್ನೇನು ಮಗಳಿಗೆ ಕಳಿಸ್ಬೇಕಂತ ಅನ್ಸಿದ್ದನ್ನ ಕರ್ಕೊಂಡು ಬಂದಿದ್ರು. ಮಗಳಿಗೆ ಕಳಿಸ್ಲಕ್ಕ ಅಕ್ಷಾಕ್ ಬಂದ ಕೂಡಲೇ ಎಲ್ಲರೂ ಅವಾಗೊಂದು ಪದ್ಧತಿ ಇರ್ತಿತ್ತು, ಹತ್ತು ಕರೆದು ಕಳಿಸ್ತಿದ್ರು ಮಗಳಿಗೆ. ಅವೆಲ್ಲ ಅಳ್ಳಕತ್ರು. ಇವಾಗ ಎಲ್ಲಕ್ಕೆ ಬಂದು ಗಂಡ ಕಿರ್ಕಿರ ದೊಡ್ಡ ಬೆಳೀತಾರೆ ಅಳ್ಳಕತ್ತ. ಅವ್ರೆಲ್ಲರ್ಕಿಂತ ದೊಡ್ಡ ಬೆಳೀತಾರೆ ಅಳ್ಳಕತ್ತ. ಯಾಕೆ ಕಳ್ತೀವೋ ತಮ್ಮ ಅಂದ್ರು. ಯಾಕೆ ಕಳ್ತೀವಿ ತಮ್ಮ ಅಂದ್ರೆ ನೀವ್ ಯಾಕೆ ಕಳ್ತೀರಿ ಅಂತ ಕೇಳಿ ನಾವು ಮಗಳಿಗೆ ಕಳಿಸ್ಲಕತ್ತೀವಿ. ಅದಕ್ಕೆ
ಕಳ್ಕತ್ತೀವಿ, ನೀ ಯಾಕೆ ಕಳ್ಕೊಂಡಾಗ ಅವಾಗ ನೀವು ಇವತ್ತು ಒಂದೇ ದಿನ ಎತ್ತು ಕೈ ತಗೊಂಡ್ ಬಿಡ್ತೀರಿ. ಇಳ್ದಂದ್ ನೋಡಿ ಎಲ್ಲರಿಗೆ. ಈಗಿನ ಕೂಡ ನಾ ದಿನ ಆಳ್ಬೇಕಲ್ವ, ಅದಕ್ಕೆ ಇವತ್ತು ಚಾಲು ಮಾಡಿ ನಾನು. ಅಂತಹ ದಾಂಪತ್ಯ ಜೀವನಗಳಾಗಬಾರ್ದು. ನಿಮ್ಮ ದಾಂಪತ್ಯ ಜೀವನ ಹೆಂಗಾಗಬೇಕಂತ ಕೇಳಿದ್ರೆ ಸತಿಪತಿಗಳು ಒಂದಾದ ಹೊತ್ತಿ ಹಿತವಾಗಿರ್ಬೋದು ಶಿವನಿಗೆ ಅನ್ನೊಂದಾಗಬೇಕು. ಮಹಾರಾಜ ದಿಗ್ಗಿಯವರು ಬಹಳಷ್ಟು ಪರಿಶ್ರಮ ಪಟ್ಟು ನೋಡ್ರಿ, ಅವರಪ್ಪ ಎಷ್ಟು ಮುಂದಾಲೋಚನೆ ಇಟ್ಕೊಂಡು ಮಹಾರಾಜ ಅಂತ ಹೆಸರಿಟ್ಟರಂದ್ರೆ ನಮ್ಮ ಪೂಜೆ ಹೇಳಿದ್ರು, ಮಹಾರಾಜರೇ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿದ್ರು. ನಮಗೂ ಕೂಡ ಈ ಭಾಗಕ್ಕೆ ಈ ದೇವಸ್ಥಾನ ಮಾಡೋದ್ರ ಮುಖಾಂತರ ಮಹಾರಾಜನೇ ಮಹಾರಾಜಾಗಿ ನಮ್ಮೆಲ್ಲರಿಗೂ ಪರಿಣಮಿಸಿದಾನೆ ಅಂತ ನಮಗೆ ಖುಷಿ ಆಗ್ತದೆ, ಆನಂದ ಆಗ್ತದೆ. ಉಂಡಾಡ ಹುಡುಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾದ್ರೆ ನಮ್ಮ ಮುಂದಿನ ಕೂಸ ನಾವೆಲ್ಲ ಕೂಡಿ ಆಡೋರು ಅಂಥವರು ಇವತ್ತು ಇಂತಹ ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡೋದ್ರ ಮುಖಾಂತರ ಇಡೀ ನಮ್ಮ ಪ್ರಪಂಚದೊಳಗೆ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ್ದಾನೆ. ಇವತ್ತಿನ ಮಠಾಧೀಶರು ಸುಮ್ಮನೆ ಜಾತ್ರೆ ಮಾಡಿ ತೇರೆಳಿಸೋದು ನಮ್ಮ ಕೆಲಸ ಅಂತಿರ್ತಾರೆ. ಆದ್ರೆ ತೇರೆಳಿಸೋದು ನಮ್ಮ ಕೆಲಸ ಅಲ್ಲ. ತೇರಿನ ಜೊತೆಯಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ಒಬ್ರು ಸ್ವಾಮಿಗಳು, ಒಬ್ಬ ಪಟ್ಟದೇವರು, ಒಬ್ಬರು ಮಠಾಧೀಶ ಮಾಡಲಾರ್ದಂತ ಕೆಲಸ ನಮ್ಮ ಮಹಾರಾಜ ದಿಗ್ಗಿಯವರು ಮಾಡಿದ್ದಾರೆ. ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ. ಯಾಕಂತ ಕೇಳಿದ್ರೆ ಶ್ರೀಮಂತರು ಮಾಡೋದು ದೊಡ್ಡ ಮಾತಲ್ಲ, ಕೋಟ್ಯಾಧೀಶರು ಮಾಡೋದು ದೊಡ್ಡ ಮಾತಲ್ಲ. ಇಷ್ಟು ಸಣ್ಣ ಹುಡುಗಿರ್ಲಿಕ್ಕೆ ಪರಿಶ್ರಮ ಪಟ್ಟು ಎಷ್ಟು ಕಷ್ಟಪಟ್ಟಿದಾರಂದ್ರೆ ಬೆವರು ಸುರಿಸಿ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಬಡತನದ ಬೇಗೆಯನ್ನು ಅರಿತುಕೊಂಡಂತವ ನಮ್ಮ ಜನ ಬಡತನದೊಳಗೆ ಸಾಯಬಾರ್ದು, ಲಗ್ನಕ್ಕೆ ಸಾಲ ಮಾಡಿ ಸಾಯಬಾರ್ದು, ಒಂದಿಷ್ಟು ಅವ್ರಿಗೆ ಏನಾದ್ರು ಸಾಂತ್ವನ ಆಗಬೇಕು ಅನ್ನೋ ಉದ್ದೇಶದಿಂದ ಯಾರ ಜಾತಿಯವರು ಇರ್ಲಕ್ಕ. ಮಿರ್ಸಾ ಗಾಲಿವರು ಹೇಳ್ತಾರೆ, ಹಿಂದೂ ಹೋನೆ ಸೆ ನಹಿ ಚಲೇಗಾ, मुसलमान होने से नहीं चलेगा, सिख ईसाई होने पर भी नहीं चलेगा, एक बार आसमान के तरफ सर उठा कर दे तो सारा जहां अपना होना चाहिए, सारा जहां अपना होना चाहिए ಅಂದಂಗೆ ಮಹಾರಾಜ ಈ ಜಾತಿಯವರೇ ಬರ್ರಿ ಆ ಜಾತಿಯವರೇ ಬರ್ರಿ ಅಂತ ಹೇಳಿಲ್ಲ. ಇದು ಸಾಯಿ ಮಂದಿರ, ಹೇಳಿ ಕೇಳಿ ಭಾವೈಕ್ಯತೆ ಮಂದಿರ. ಈ ಮಂದಿರ ನಾನು ಕಟ್ಟಿಸಿರಬಹುದು ಪ್ರಯತ್ನ ಪಟ್ಟು, ಆದ್ರೆ ಈ ಮಂದಿರದ ಮೇಲೆ ನನ್ನ ಅಧಿಕಾರ ಇಲ್ಲ, ನಿಮ್ಮೆಲ್ಲರ ಅಧಿಕಾರ ಇದೆ, ನೀವೆಲ್ಲಾ ಜಾತಿಯವರ ಅಧಿಕಾರ ಇದೆ, ಎಲ್ಲಾ ಸಮಾಜದ ಅಧಿಕಾರ ಇದೆ ಅನ್ನುವಂತ ದೊಡ್ಡ ಮನಸ್ಸನ್ನು ಇಟ್ಕೊಂಡು ಎಲ್ಲಾ ಕುಲ ಬಾಂಧವರ ಅಂದ್ರೆ ಎಲ್ಲಾ ಜಾತಿಯ ಜನಾಂಗದ ಮದುವೆಗಳನ್ನ ಅಥವಾ ಕಲ್ಯಾಣ ಮಹೋತ್ಸವ ಮಾಡೋದ್ರ ಮುಖಾಂತರ ಈ ಭಾಗಕ್ಕೆ ಒಂದು ದೊಡ್ಡ ಕೆಲಸ ಮಾಡ್ತಿರುವಂತಹ ಮಹಾರಾಜ್ಗೆ ಇನ್ನೂ ಯಶಸ್ವಿಯಾಗಿ 100 ಅಲ್ಲ 1000 ಮದುವೆ ಮಾಡುವಂತ ತಾಕತ್ತು ಆ ಸಾಯಿಬಾಬಾ ಅವರು ಕೊಡ್ಲಿ. ಬಸವಾದಿ ಪ್ರಮುಖರ ಆಶೀರ್ವಾದ ಅವರಿಗೆ ಇಲ್ಲ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಂಶನಾಗ್ತದೆ.